ಯಾಕೆ ವರ್ಷ ಯಾಕೋ ಮನೆ ಹತ್ರ ಬಾ ಅಂತ ಹೇಳಿ ಹೇಳ್ದಲ್ಲ, ಯಾಕೆ? ಏನಿಲ್ಲ ಕಂಟಿ, ಅದೇ ಒಂದು ತಿಂಗಳು ಬಾಡಿಗೆ ಕೊಡೋಣ ಅಂತ ಹೇಳಿ, 1,000 ಬಾಡಿಗೆ ಕೊಡೋಣ ಮನೆದು ಅಂತ ಹೇಳಿ ಕರೆದೆ. 1,000 ರೂಪಾಯಿ ದುಡ್ಡಿತ್ತ, ಅದಕ್ಕೆ ಅದ್ರಾಗೆ ಈ ತಿಂಗ್ಳದ್ದು ಕೊಟ್ಬಿಡೋಣ ಅಂತ ಹೇಳಿ ಕರೆದೆ. ತಗೋ, 1,000 ರೂಪಾಯಿ ಐತೆ. ಬೇಡ ಬಿಡು ವರ್ಷ, ನೀನು ನನಗೆ ಸಹಾಯ ಮಾಡೋದಕ್ಕೆ ಬಂದಿದ್ಯಾ. ಇವಾಗ ನೀನು ನನ್ನ ಜೊತೆ ಇರೋದಕ್ಕೆ ನನಗೂ ಎಷ್ಟೋ ಒಂದು ಸ್ವಲ್ಪ ಇವಾಗ ಧೈರ್ಯ ಐತೆ. ಅದಕ್ಕೋಸ್ಕರ ಏನು ಬೇಡ, ಸುಮ್ಮನಿರು. ನೀನು ಏನು ಬಾಡಿಗೆ ಏನು ಕೊಡೋಕೆ ಹೋಗ್ಬೇಡ. ತಗೊಳ್ರಿ ಪಾಪ, ನೀವು ಕೆಲ್ಸಕ್ಕೆ ಹೋಗೋದಿಲ್ಲ ಏನಿಲ್ಲ, ನಿಮ್ಮ ಮನೇಲಿ ಪಾಪ ನಿನ್ನ ಹೆಂಡತಿ ಬೇರೆ ಜಗಳ ಮಾಡ್ತಾಳೆ, ಅದಕ್ಕೋಸ್ಕರನೇ ತಗೊಳ್ರಿ. ಸುಮ್ಮನೆ ಯಾಕೆ ಬೇಡ ಅಂತ ಹೇಳ್ತೀರಾ? ಇಲ್ಲ ವಿಜಯ್ ಅವರೇ, ನಿಮ್ಗಿರೋ ಒಳ್ಳೆ ಮನಸ್ಸಿಗೆ ನಿಮಗೋಸ್ಕರ ನಾನು ಬಾಡಿಗೆನೂ ಇಸ್ಕೊಳ್ತಾ ಇಲ್ಲ, ನಿಜವಾಗ್ಲೂ. ನೀವು ನಮಗೆ ತುಂಬ ಒಳ್ಳೇದು ಮಾಡಿದ್ದೀರಾ. ನೀವಿಬ್ಬರು ಬಂದಾಗಿಂದನೂ ನಮಗೇನೋ ಒಂಥರ ಧೈರ್ಯ. ನಮ್ಗೆ ಯಾರೂ ಇಲ್ವಲ್ಲಪ್ಪ, ನಾವೇ ಮನೆಗಳವ್ರು ಅಷ್ಟೇ, ಒಬ್ಬಂಟಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ವಿ. ನೀವಿಬ್ಬರು ಬಂದಾಗಿಂದ ನಮಗೇನೋ ಒಂಥರ ಧೈರ್ಯ ಬಂದೈತೆ. ಅದಕ್ಕೋಸ್ಕರ ಇವಾಗ ನೀವು ಈಗ ಬಂದಿರೋದ್ರಿಂದ ನಮಗೇನೋ ಒಂಥರ ಬಿಡಪ್ಪ, ನಮಗೂ ಯಾರೋ ಇದ್ದಾರೆ ಅಂತ. ಇವಾಗ ಸುಮ್ಮನೆ ಇಲ್ಲಿಗೇನು ಯಾರೂ ಬರ್ತಾ ಇರಲಿಲ್ಲ, ಏನಿಲ್ಲ. ನಾವು ಯಾರಿಗೂ ಬೇರೆಯವ್ರಿಗೆ ಕೊಡ್ತಾನೂ ಇರಲಿಲ್ಲ, ನೀವು ಬಂದ್ರಲ್ಲ ಅದಕ್ಕೆ ಕೊಟ್ವಿ. ಬಿಡಿ, ಏನು ಬಾಡಿಗೆ ಏನು ಬೇಡ. ಸುಮ್ಮನೆ ಯಾರಿಗೆ ಕೊಟ್ಟಿದ್ರು ನಾವೇನೇನು ಬಾಡಿಗೆ ಇಸ್ಕೊಳ್ತಾ ಇರಲಿಲ್ಲ. ಬಿಡಿ, ಇಟ್ಕೊಳ್ಳಿ, ನೀವೇ ಏನು ಬೇಡ. ಬಾಡಿಗೆ ಯಾಕೆ ಬೇಡ ಅಂತ ಹೇಳ್ತಾ ಇದ್ದೀರಾ ನೀವು? ಕೊಡ್ರಿ ಅಣ್ಣ, ಕೊಡ್ರಿ, ಬೇಕು ನಮಗೆ 1,000 ರೂಪಾಯಿ ಬಾಡಿಗೆನ. ಅಲ್ಲ, ಬಾಡಿಗೆ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಏನು ಹೆಚ್ಚಾಗೈತಾ ನಿಮಗೇನು ದುಡ್ಡು? ಅದು ನಮ್ಮದು ವಿಶ್ವಾಸ ಬೇರೆ, ಸುಮ್ಮನಿರು. ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಹೋಗೋದು ಕಲಿ. ಅದೇನು ಸುಮ್ಮನೆ ಬಿಡ್ತಾರೆ? ಬಾಡಿಗೆ ಅಂತ ಹೇಳಿ ಮನೆಗೆ ಬಂದಿರೋದವರು ಅಂದಮೇಲೆ ಕೊಡಬೇಕು. ಬಾಡಿಗೆ ಕೊಟ್ಟರೆ ಬೇಡ ಅಂತ ಹೇಳ್ತಾ ಇದೆಯಾ? ನೀನೇನು ಕೋಟ್ಯಾಧೀಶ್ವರನೇ? ನೀನೇನು ಬೇಜಾನ್ ಸಂಪಾದಿಸಿದ್ಯಾ? ಬಿಡಪ್ಪ, ಕುಕ್ಕಂಡು ಉಂಡ್ರು ಮುಗಿಯಲ್ಲ, ಅಷ್ಟೊಂದು ಸಂಪಾದಿಸಿದಾನೆ ನನ್ನ ಗಂಡ ಅನ್ನೋದಾದ್ರೆ ನಾನು ಸುಮ್ಮನೆ ಆಗ್ತಾ ಇದ್ದೆ. ಅಲ್ಲಿ ನೋಡಿದ್ರೆ ಒಂದು ತರಕಾರಿ ತರೋದಕ್ಕೆ ದುಡ್ಡಿಲ್ಲ ನಮ್ಮ ಮನೇಲಿ, ಅಂಥದ್ರಾಗೆ ಇನ್ನೂ ಬೇಡ ಅಂತ ಹೇಳ್ತಾ ಇದೆಯಾ? ತರ್ರಿ ಅಣ್ಣ, ನನಗೆ ಬೇಕು, 1,000 ರೂಪಾಯಿ ದುಡ್ಡು ಇಸ್ಕೊಳ್ತೀನಿ. ತಗೊಳಮ್ಮ, ತಗೋ, ಕೊಡ್ರಿ ವರ್ಷ ಅವರೇ, ಕೊಡ್ರಿ. ತಿಂಗಳನ ನನ್ನ ಕೈಗೆ ಕೊಡ್ರಿ. ಇವರಿಗೆ ಹೆಚ್ಚಾಗೈತೆ, ಅದಕ್ಕೆ ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ ಅಂತ ಹೇಳ್ತೀರಾ? ಬರ್ರಿ ಫಸ್ಟ್ ಮನೆಗೆ. ಇಲ್ಲೇನು ಮಾಡ್ತೀರಾ? ಯಾವಾಗಲೂ 24 ಗಂಟೆ ಇಲ್ಲೇ ಇರ್ತೀರಲ್ಲ, ಇಲ್ಲೇನು ಮಾಡ್ತೀರಾ? ಬೇಜಾರ ಕಣೆ, ಸುಮ್ಮನೆ ಇವ್ರ ಹತ್ರ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಇರ್ತೀನಿ. ಆ ರೀತಿನ ಬೈಕೊಳ್ತಾ ಇರ್ತೀವಿ. ಅಷ್ಟೇ. ನಾವಿನ್ನೇನು ಮಾತಾಡೋಣ ಹೇಳು? ಸುಮ್ಮನೆ ವಿಜಯ್ ಅವರು ಬೋಂಡ ಬೇರೆ ಮಾಡಿದರು, ಈರುಳ್ಳಿ ಬೋಂಡ ತಿಂದ್ವಿ. ಈರುಳ್ಳಿ ಬೋಂಡ ತಿಂದು ಸುಮ್ಮನೆ ಹಾಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಮಂಡಕ್ಕಿನೂ ಈರುಳ್ಳಿ ಬೋಂಡ ಅದನ್ನು ತಿಂದ್ವಿ. ತಿಂದು ಕೂತ್ಕೊಂಡ್ವಿ, ಚಳಿಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಿದ್ವಿ. ಅದಕ್ಕೆ ಬಾಡಿಗೆ ಕೊಡೋಕ್ಕಂತ ಹೇಳಿ ನನಗೆ ಕೊಡೋಕೆ ಬಂದರು, ಅಷ್ಟೇ. ನೀನು ಕೇಳಿಸ್ಕೊಂಡಲ್ಲ, ನನಗೆ ಬೇಕು ಅಂತ ಇಸ್ಕೊಂಡೆ ತಾನೆ. ಹೋಗಿ ನಿನ್ನ ಪಾಡಿಗೆ ನೀನು ಫಸ್ಟ್ ಮನೆಗೆ ಬನ್ನಿ ನೀವು. ಯಾವಾಗಲೂ ಇಲ್ಲೇ ಇದ್ರೆ ನಮ್ಮ ಮನೆಗೆ ನಮಗೆ ಗೊಬ್ಬರಿಗೆ ಬೇಜಾರಾಗಲ್ವಾ? ಯಾವಾಗಲೂ ಇಲ್ಲೇ ಇರ್ತೀರಾ, ನಾನು ನೋಡ್ತಾನೆ ಇದ್ದೀನಿ. ರಾತ್ರಿ ಬರ್ತೀರಾ, 10 ಗಂಟೆವರೆಗೂ ಇಲ್ಲೇ ಕೂತ್ಕೊಂಡು ಮಾತಾಡ್ತೀರಾ. ಬೆಳಗ್ಗೆ ಬರೋದು, ಇಲ್ಲೇ ಕೂತ್ಕೊಂಡು ಮಾತಾಡೋದು. ಯಾವಾಗ್ಲೂ ಅಂಥದ್ದೇನಿರುತ್ತೆ ಮಾತಾಡೋದು? ಅಯ್ಯೋ, ಏನೋ ಬೇಜಾರಿಗೆ ಬರ್ತಾರೆ ಬಿಡಮ್ಮ, ಅದಕ್ಕೆ ಏನಕ್ಕೆ ಸಿಟ್ಟಾಗ್ತೀಯ ನೀನು? ಬರ್ತಾರೆ, ನಿಮ್ಮ ಅತ್ತೇನು ಬರುತ್ತೆ, ನಿಮ್ಮ ಮಾವ ಎಲ್ಲರೂ ಬಂದು ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ತಾರೆ. ನಾವು ಬರ್ತೀವಿ, ನೀವು ಬರ್ತೀರಾ, ಅಷ್ಟೇನೆ. ಇನ್ನೇನಿರುತ್ತೆ? ಏನು ಅಂಥದ್ದು ನೀನು ಏನು ಮಾತಾಡ್ತಾರೆ ಅಂತ ಅಂದ್ಕೊಳ್ಳೋದು ಏನಿಲ್ಲಮ್ಮ. ಏನೋ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಇರ್ತೀವಿ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಬನ್ನಿ ಫಸ್ಟು ನಿಮ್ಮ ಮನೆಗೆ ಬನ್ನಿ ಹೋಗೋಣ. ನೀವು ಸುಮ್ಮನೆ ಮನೆಗೆ ಅಲವಾಟ ಆಡಬೇಡ್ರಿ, ನಾನು ನೋಡ್ತಾ ಇದ್ದೀನಿ. ಯಾವಾಗಲೂ ಇಲ್ಲಿರೋ ಅಂಥದ್ದೇನು? ನಡಿಯೇ, ಏನು ಕೊಡ್ತೀಯ? ನಡಿಯೇ. ಯಾವಾಗಲೂ ಮನೆಯಾಗ ವಟ ಅಂತಿರ್ತಾಳೆ, ಯಾವಾಗಲೂ ಸಿಟ್ಟಾಗ್ತಿರ್ತಾಳೆ. ಅಂಥತ್ರ ಇರೋಕ್ಕಾಗೋದಿಲ್ಲ ಅಂತ ಹೇಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಬಂದ್ರೂ ಸುಮ್ಮನೆ ಇರೋದಿಲ್ಲ. ಎಲ್ಲ ಸುಮ್ಮನೆ ಹೋಗ್ತಾರಲ್ಲ, ಒಂದು 5 ನಿಮಿಷ 10 ನಿಮಿಷ ಸುಮ್ಮನೆ ಇರಬೇಕು ಅನ್ನೋದಿಲ್ಲ. ಏನಾದರೂ ಒಂದು ನೆಪ ಮಾಡ್ಕೊಂಡು ಬಂದುಬಿಡ್ತಾಳೆ. ಸುಮ್ಮನೆ ಬರ್ರಿ, ಹೆಚ್ಚಾಗಿ ಮಾತಾಡಬೇಡ್ರಿ ನೀವು. ಇದು ಯಾಕಪ್ಪ ಇದೊಂಥರ ಲೂಸ್ ಥರ ಆಡುತ್ತೆ. ಪಾಪ ಅವ್ರ ಕಂಟೆಯವ್ರೇನೋ ಬೇಜಾರಕ್ಕಂತ ಬಂದು ಕೂತ್ಕೊಂಡ್ರೆ ಹೆಂಗೆ ಮಾತಾಡುತ್ತೆ ನೋಡು. ಆ ಹುಡುಗಿ ಸ್ವಲ್ಪ ಸಿಟ್ಟಿಂದು, ಹೆಂಗೆ ಮಾತಾಡುತ್ತೆ ಅದು ಹಂಗೇನೆ, ಸ್ವಲ್ಪ ಸಿಟ್ಟು ಜಾಸ್ತಿ ಅದಕ್ಕೆ. ಬಿಡು, ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ಬಾಡಿಗೆ ಕೊಟ್ಟರೆ ಯಾವುದೂ ಇರಲ್ಲ ನಮಗೂ ಅವ್ರಿಗೂ. ಪಾಪ ಇವ್ರೇನು ಕಂಟೆಯವರು, ಅದಕ್ಕೆಲ್ಲ ಏನು ಲೆಕ್ಕ ಹಾಕಲ್ಲ. ಬಿಡು, ಬರಲೇಳು ಇರಲೇಳು ಅಂತ ಹೇಳಿ ಹೇಳ್ತಾರೆ. ಈ ಹುಡುಗಿನೇ ಲೆಕ್ಕ ಹಾಕೋದು. ಇದು ಒಂದು ಒಳ್ಳೇದಲ್ಲ ಹೇಳು. ಅವ್ರ ರಾಜಾಂಟಿನೂ ಸ್ವಲ್ಪ ಒಳ್ಳೇದೇ ಅಪ್ಪ. ಅವ ಆಂಟಿನೂ ಬಿಡತ್ಲಾಗೆ ಹೋಗ್ಲಿ, ಹೆಂಗೋ ಅತ್ಲಾಗೆ ಚೆನ್ನಾಗೆ ನಮಗೂ ಅಡ್ಜಸ್ಟ್ ಆಗ್ತಾರೆ. ಇಲ್ಗೂ ಅಲ್ಗೂ ಓಡಾಡಿಕೊಂಡು ನಾವು ಅವ್ರ ಜೊತೆ ಒಂದೇ ಮನೆಗಳಾರು ಇದ್ದಂಗೆ ಇರ್ತೀವಿ ಅಂತ ಆ ಆಂಟಿನೂ ಅಂದ್ಕೊಳ್ಳುತ್ತೆ. ಆದರೆ ಇವರೇ ಮಾಡೋದು. ಏನು ಮನೇಲಿ ಇರ್ತೀಯಲ್ಲ, ಬೇಜಾರಾಗಲ್ವಾ ವಿಜಿ ನಿನಗೆ? ಇಲ್ಲಪ್ಪ, ಬೇಜಾರ ಏನಿಲ್ಲ. ಮನೇಲಿದ್ದೆ ಅಲ್ಲೇ ಅಭ್ಯಾಸ ಆಗ್ಬಿಡ್ತು. ನಾನು ಇನ್ಮೇಲೆ ಮನೇಲಿರೋದೇ ವಾಸಿ ಅನಿಸುತ್ತೆ. ನಿಮಗೆ ತಿಂಡಿ ಮಾಡಿಕೊಟ್ಟು ಕಳಿಸ್ತಿದ್ದಂಗೆ ಸುಮ್ಮನೆ ಬೆಚ್ಚಗೆ ರೊಗ್ಗೊತ್ಕೊಂಡು ಸುಮ್ಮನೆ ಮಲ್ಕೊಬಿಡ್ತೀನಿ. ನಾನು ಸ್ವಲ್ಪ ಬಾಸ್ ಹತ್ರ ಹೋಗಿ ಕೇಳ್ಕೊಂಡೆಮ್ಮ, ಏನಾದರೂ ತೊಗೊಂಡ್ರೆ ಬಂದುಬಿಡು, ಸುಮ್ಮನೆ ಹೋಗೋಣ. ಇಲ್ಲ
ಬಿಡ್ರಿ, ನನ್ನ ಕೈಲಿ ಮಾಡೋದಕ್ಕಾಗಲ್ಲ ವರ್ಷ ಅವರೇ. ಯಾಕತ್ತ ಸುಮ್ಮನೆ ಬಂದೆ ಇಲ್ಲಿ ಯಾಕೆ. ಆ ಹುಡುಗಿ ಬೆಳಿಗ್ಗೆ ನಾನು ಅಲ್ಲಿ ಬರ್ತಾ ಇದ್ದೀನಿ, ಅಲ್ಲಿ ಆಟ ಆಡ್ತಿದ್ಲು. ಏ ಪುಟ್ಟಿ 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 ಅಂತ ಹೇಳ್ತಾ ಇದ್ದೀನಿ, ಮಾತಾಡಲೇ ಇಲ್ಲ ಆ ಹುಡುಗಿ. ಅಪ್ಪ ಅಪ್ಪಪ್ಪ, ನಿಮ್ಮ ಅಣ್ಣನ ಮಗಳು ಭಾರಿ ಐತಪ್ಪ. ಅದು ನಾನೇನು ಅಂತ ಅಂದ್ಕೊಂಡಿದ್ದೆ, ಅದು ಭಾರಿ ಐತೆ. ಮಾತಾಡಲ್ಲ. ಯಾಕೆ ತಿಕ್ಕಪ್ಪ ಅಲ್ಲೇ ಐತಿ, ಯಾಕೆ ಬಲಲ್ಲ, ನಮ್ಮನೆಗೆ ಯಾಕೆ ಬರಲ್ಲ ಅಂತ ಕೇಳುತ್ತಂತೆ. ಯಾರೋ ಹೇಳಿದ್ರು ನನಗೆ ಹಿಂಗೆ ಮೂರನೇವ್ರು. ಯಾಕೆ ಬರಲ್ಲ ಹಿಂಗೆ ಹಿಂಗೆ ಅಂತ ಕೇಳುತ್ತಂತೆ. ಭಾಳ ಚುರುಕು. ವಿಜಯ್ ಆ ಹುಡುಗಿ ಭಾಳ ಚುರುಕು ಬಿಡು. ಮನೆಗೆ ಎಣ್ಣೆ ಇರ್ಲಿಲ್ಲ ಕಣಪ್ಪ, ಹೊಂಟಿನಿ ಎಣ್ಣೆ ತರಬೇಕಾಗಿತ್ತು. ತರ್ತೀನಿ ಹೇಳತ್ತೆ. ನಾಳೆ ತಗೊಂಬರೋಣ ಅಂತ ಹೇಳಿ ಸುಮ್ಮನೆ ಅದು. ಇವತ್ತೇನೇನೋ ತಗೊಂಬಂದೆ ತರಕಾರಿ ಅದೆಲ್ಲ ತಗೊಂಬಂದೆ. ಸಂಬಳ ಆಗ್ಬಿಟ್ರೆ ಇರೋದೇ ಇಲ್ಲ ಕೈಯಲ್ಲಿ. ನಂದೊಂದು ಸ್ವಲ್ಪ ಕೊಟ್ಟಿದ್ರು, ವಿಜಯವ್ರದ್ದು ಒಂದು ಸ್ವಲ್ಪ ಇತ್ತು. ಹೆಂಗೆ ಗೊತ್ತಾ ತಗೊಂಬಂದ್ವಿ. ವಿಜಯವ್ರು ಕೊಟ್ಟಿದ್ರೆ ಅದ್ರಲ್ಲಿ ತಗೊಂಬರ್ತಿದ್ದೆ. ನಾನು ದುಡ್ದಿರೋ ದುಡ್ಡು ಕೊಡೋದಿಲ್ಲಪ್ಪ. ನಾನು ದುಡ್ದಿರೋ ದುಡ್ಡು ನನಗೆ ಬೇಕಲ್ಲ. ಕೊಡ್ರಿ, ಏನು ಪರವಾಗಿಲ್ಲ. ಇಲ್ಲ 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 ಯಾಕೋ ಬಂದರು ಕಂಟೆಯವ್ರು ಮತ್ತೆ. ಈ ಬೇಜಾರಲ್ಲ, ನಮ್ಮ ಮನೇಲಿ ನಿಲ್ಲಕ್ಕೆ ಆಗ್ತಿಲ್ಲ ನನಗಂತೂ. ತುಂಬ ಬೇಜಾರು. ಎಷ್ಟೊತ್ತಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗುತ್ತೆ. ಅವಳಂಗೆ ಆಡ್ತಾಳೆ ಅಷ್ಟೇ. ನಾನು ಅದಕ್ಕೆ ಸುಮ್ಮನೆ ಅದೇ ಬಂದೆ. ಅವಳು ಕರೆದ್ಲಾ, ಸುಮ್ಮನೆ ಓದೆ ಬಂದೆ ಅಷ್ಟೇ. ಒಂಥರ ಏನೋ ಬೇಜಾರು. ಮನೇಲಿ ಇರೋದಕ್ಕೆ ಆಗಲ್ಲ. ಇಲ್ಲಿ ಬಂದರೆ ಇರೋಣ ಅನಿಸುತ್ತೆ. ಇಲ್ಲಿ ಮನೇಲಿ ಹೆಂಗೂ ಎಲ್ಲರೂ ಮಾತಾಡ್ತಾ ಇರ್ತೀರಾ, ಇರಬೇಕು ಅನಿಸುತ್ತೆ. ಹೌದು ಹೌದು, ಜನ ಇರತ್ತಾಗೆ ಮಾತಾಡೋಣ ಅನಿಸುತ್ತೆ. ನನಗೂ ಯಾರನ್ನ ಒಬ್ಬಂಟಿಯಾಗಿ ನಾನು ಒಬ್ಬನೇ ಕೂತ್ಕೋಬೇಕಂದ್ರೆ ಆಗಲ್ಲ. ಯಾರಾದರೂ ಇದ್ದರೆ ಮಾತಾಡ್ಬೋದು. ಬಾರಪ್ಪ ಬಾ ಕೂಕ ಬಾ. ಸರಿ ಆಯ್ತು, ಹೇಳಿ ಕೂತ್ಕೊಂತೀನಿ. ಅಲ್ಲ, ನಿಮ್ಮ ಹೆಂಡತಿ ಸಿಟ್ಟಾದ್ರಲ್ಲ, ಯಾಕೆ ಇಲ್ಲಿ ಬರ್ತೀರಾ, ಯಾಕೆ ಇಲ್ಲಿ ಕೂತ್ಕೊಂತೀರಾ ಯಾವಾಗಲೂ ಅಂತ. ನಿಮ್ಮ ಹೆಂಡತಿ ಸಿಟ್ಟಾದ್ರಲ್ಲ ಅದಕ್ಕೆ. ಅವಳ್ದು ಯಾವಾಗಲೂ ಇದ್ದಿದ್ದೆ. ಅವಳು ಸಿಟ್ಟು ಮಾಡ್ಕೊಂಡಿಲ್ಲದ್ದು ಯಾವಾಗ ಕೇಳು ವಿಜಯ್ ಅವ್ರನ್ನ. ಯಾವಾಗ ನನ್ನ ಸಿಟ್ಟು ಮಾಡ್ಕೊಳ್ಳಲ್ಲ ಹೇಳು. ನಮ್ಮ ಇವಳು ನನ್ನ ಹೆಂಡತಿ ಯಾವಾಗ ಸಿಟ್ಟು ಮಾಡ್ಕೊಳ್ತಲೇ ಇರ್ತಾಳೆ. ಬನ್ನಿ ಕೂತ್ಕೊ ಬನ್ನಿ. ಇನ್ನೊಂದು ಸ್ವಲ್ಪ ಈರುಳ್ಳಿ ಬಂಡಿ ಬಿಸಿ ಬಿಸಿ ಮಾಡ್ಕೊಡ್ಲಾ? ವರ್ಷ ಇನ್ನೂ ಹೋಗಲ್ವ ಇವತ್ತು ಕೆಲ್ಸಕ್ಕೆ ನೀನು? ಹೋಗ್ಬೇಕು. ಅದೇ ಮಳೆ ಗಿಳೆ ಬೇರೆ ಬರ್ತಾ ಐತೆ. ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಇದ್ದೀನಿ. ನೀನು ಬರೋದಿಲ್ವ ಇವತ್ತು? ಇಲ್ಲ ಇಲ್ಲ ಇಲ್ಲ, ಇವತ್ತು ಬರೋಲ್ಲ. ಯಾಕಂದರೆ ಸ್ವಲ್ಪ ಇನ್ನೂ ಇನ್ಫೆಕ್ಷನ್ ಆದಂಗೆ ಆಗೈತಂತೆ. ಅದಕ್ಕೆ ಒಂದು ವಾರ ರೆಸ್ಟ್ ಮಾಡಿರಿ ಅಂತ ಹೇಳವ್ರೆ. ಅದಕ್ಕೇ ಒಂದು ವಾರ ರೆಸ್ಟ್ ಮಾಡಿಕೊಂಡು ಆಮೇಲೆ ಬರೋಣ ಅಂತ ಇದ್ದೀನಿ. ಇವಾಗ ಬರಲ್ಲ ಇನ್ನು ಸದ್ಯಕ್ಕೆ. ಯಾಕೆ ಲೇಟಾಗಿ ಹೋಗ್ತೀಯಾ? ಬೇಗ ಹೋಗ್ಬಿಡು. ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು? ಮಳೆ ಬೇರೆ ಬರ್ತಾ ಆಯ್ತಾ. ಯಾವಾಗಲೂ ಮಳೆ ಬರ್ತಾನೆ ಇರುತ್ತೆ. ಒಂಥರ ಬೇಜಾರು ನನಗೂ ಕೆಲ್ಸಕ್ಕೆ ಹೋಗೋಕ್ಕೆ. ಇವಾಗ ನೀವಿಬ್ಬರು ಬೇರೆ ಇಲ್ವಲ್ಲ, ಬೇಜಾರಾಗುತ್ತೆ. ನಾನೇನು ಬರೋದಿಲ್ಲ ಹೇಳ್ರಿ ಇನ್ಮೇಲಿಂದ. ನನಗಿನ್ನೇನು ಆರಾಮಾಗಿರ್ತೀನಿ. ಅವ್ರ ತಾಗ ಯಾರಪ್ಪ ಆ ರೀತಾ ಸುಗುಣನ್ ನೋಡ್ಬಿಟ್ರೆ ನನಗಂತೂ ಸಿಟ್ಟು ತಡಿಯೋಕ್ಕೆ ಆಗಲ್ಲ. ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಏನಿಲ್ಲ. ಅದಕ್ಕೆ ಅತ್ಲಾಗೆ ನಮ್ಮ ಪಾಡಿಗೆ ನಾವಿದ್ರೆ ಯಾವುದೂ ಇರಲ್ಲತ್ತ. ಸುಮ್ಮನೆ ಆರಾಮಾಗೆ ಮನೆಗೆ ಇಟ್ಕೊಂಡು ಹೋಗ್ತೀನಿ. ಅವ್ರು ಏನಾನ ಮಾಡ್ಕೊಂಬ್ಲೇಳಿ ಅಷ್ಟೇ. ಅವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಆ ರೀತಿನ ಕೈಲಿ ಈಗ ನಾವು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವಳು ನಾವು ಒಂದು ಮಾಡೋಕೆ ಹೋದ್ರೆ ಅವಳು ಎರಡು ಮಾಡಿರ್ತಾಳೆ. ಏನಾದರೂ ಒಂದು ನಮಗೆ ತೊಂದರೆ ಮಾಡ್ತಾ ಇರ್ತಾಳೆ. ಯಾಕೆ ಸುಮ್ಮನೆ ಅವಳಿಂದ ಇದೆಲ್ಲ ತೊಂದರೆ ಅನುಭವಿಸೋದಕ್ಕೆ ನಾನು ಸುಮ್ಮನೆ ಇರೋದು ವಾಸಿ ಅತ್ಲಾಗೆ. ಏನು ತಿಂಡಿ ಮಾಡಿದ್ಯಾ ವಿಜಿ? ಅದೇ ಉಪ್ಪಿಟ್ಟು ಮಾಡಿದ್ದೀನಿ. ಉಪ್ಪಿಟ್ಟು ಮಾಡಿಬಿಟ್ಟು ಈರುಳ್ಳಿ ಬೋಂಡ ಮಾಡಿದ್ದೆ. ಈರುಳ್ಳಿ ಬೋಂಡ ತಿಂದ್ರಲ್ಲ, ಉಪ್ಪಿಟ್ಟು ತಿನ್ನಿ ಇವಾಗ. ಬನ್ನಿ ಕಂಟಿಯವರೇ, ಉಪ್ಪಿಟ್ಟು ತಿಂದು ಬನ್ನಿ. ಬಿಸಿ ಬಿಸಿ ಉಪ್ಪಿಟ್ಟು ಚೆನ್ನಾಗಿ ಮಾಡಿದ್ದೀನಿ. ಬನ್ನಿ ತಿನ್ನು ಬನ್ನಿ. ಎಲ್ಲ ಹಸಿ ಕರಿಬೇವು, ತಬ್ಬಾಕ್ಷಿ, ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ. ಬನ್ನಿ ತಿನ್ನು ಬನ್ನಿ. ಹಾಕ್ಕೊಡ್ರಿ ಹಾಕ್ಕೊಡ್ರಿ. ಉಪ್ಪಿಟ್ಟು ಗಮ್ ಅಂತ ಅನ್ನೋದು. ಉಪ್ಪಿಟ್ಟು ಅಷ್ಟೇ ಮಾಡಿರೋದು? ಕೇಸರಿ ಬಾತು, ಉಪ್ಪಿಟ್ಟು, ಈರುಳ್ಳಿ ಬೋಂಡ ಎಲ್ಲ ಮಾಡಿದ್ವಿ. ಬನ್ನಿ ಕೂತ್ಕೊ ಬನ್ನಿ. ಪಾಪ ಅವ್ರ ಮನೇಲಿ ಊಟನೂ ಸರಿಯಾಗಿ ಮಾಡಲ್ಲ ಅವಳು. ಅಡುಗೆ ತಿಂಡಿನೂ ಸರಿಯಾಗಿ ಮಾಡೋದಿಲ್ಲ. ಮುದ್ದೆ ಅನ್ನ ಸಾರು ಮಾಡಿ ನಡು ಅಂತಾಳೆ. ಅದಕ್ಕೆ ಪಾಪ ಅವ್ರಿಗೆ ತಿಂಡಿ ಅಂದರೆ ಇಷ್ಟ. ಅದಕ್ಕೆ ನಮ್ಮ ಮನೇಲಿ ಜಾಸ್ತಿ ಅವ್ರು ತಿಂಡಿ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಬನ್ನಿ ಕೂತ್ಕೊ ಬನ್ನಿ, ತಿನ್ನು ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಕಂಟಿಯವರು ನನ್ನ ತುಂಬ ಇಷ್ಟಪಡ್ತಾ ಇದ್ದಾರೆ. ಅದಕ್ಕೇ ನಾನು ಏನು ಮಾಡಲಿ, ಇವಾಗ ಏನು ಮಾಡಬೇಕಂತ ಗೊತ್ತಿಲ್ಲ. ವರ್ಷ ಅವ್ರಿಗೆ ನಾನು ಅವ್ರಿಗೂ ತುಂಬ ಇಷ್ಟ, ಇವ್ರಿಗೂ ತುಂಬ ಇಷ್ಟ. ಯಾಕೆ ನನ್ನೆಲ್ಲ ಇಷ್ಟೊಂದು ಲೈಕ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಲೈಕ್ ಮಾಡ್ತಾರೆ, ನನ್ನ ಡಿಸ್ಲೈಕ್ ಮಾಡೋರು ಯಾರೂ ಇಲ್ಲ. ಏನು ಮಾಡಲಿ ಅನ್ನಂಗೆ ಆಗೈತೆ. ನೋಡ್ತಾ ಇರ್ರಿ, ನಾನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.